ಕನ್ನಡಿನ ಸಮಸ್ತ ಭಾವಿ ವಕೀಲರಿಗೂ ಹಾಗೂ ಕನ್ನಡಿನ ಸಮಸ್ತ ವೀಕ್ಷಕರಿಗೂ ಕಾಮದಿನೆಲ್ಲ ಕಡಿಮೆ ನಮಸ್ತೆ. ಆತ್ಮೀಯ ವೀಕ್ಷಕರೇ ಅಥವಾ ಭಾವಿ ವಕೀಲರೇ, ನಾವು ಇಂದಿನ ತರಗತಿಯಲ್ಲಿ ಕಾಂಪಿಟೇಷನ್ಸ್ ಲಾ ಅಥವಾ ಸ್ಪರ್ಧಾ ಕಾನೂನು ಅಂತ ಕರಿತೀವಿ. ಈ ಸಬ್ಜೆಕ್ಟ್ ಯಾರ್ಯಾರಿಗೆ ಅನ್ವಯಿಸ್ತದೆ ಅಂದರೆ, ಈಗಾಗಲೇ 3 years LLB ಸ್ಟಡಿ ಮಾಡ್ತಿರುವಂಥ ವಿದ್ಯಾರ್ಥಿಗಳು, 5th ಸೆಮ್ಮಲ್ಲಿ ಸ್ಟಡಿ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಅನ್ವಯಿಸುವಂಥ ಸಬ್ಜೆಕ್ಟು ತುಂಬ ಇಂಪಾರ್ಟೆಂಟು, ತುಂಬ ಈಸಿ ಇದೆ. ಟಾಪಿಕ್ಗಳು ತುಂಬ ಈಸಿ ಇರುತ್ತೆ. ಡೈರೆಕ್ಟ್ ಕ್ವಶನ್ಸನ್ನು ಇದ್ರ ಮೇಲೆ ನಿಮಗೆ ಯಾವುದೇ ರೀತಿಯಾಗಿ ಕಂಪೀಸ್ ಇರೋದಿಲ್ಲ. ಡೈರೆಕ್ಟ್ ಕ್ವಶನ್ಸನ್ನು ಕೇಳ್ತಿರುವಂಥ ಒಂದು ಸಬ್ಜೆಕ್ಟ್ ಇದು. ತುಂಬ ಈಸಿಯಲ್ಲಿದೆ. ಅದನ್ನು ಯಾವ ರೀತಿಯಾಗಿ ಓದಬೇಕು, ನಾನು ಇಂದಿನ ತರಗತಿಯಲ್ಲಿ ನಿಮಗೆ ಸಿಲೆಬಸ್ ಕಾಪಿಯನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಏನು KSL ಯೂನಿವರ್ಸಿಟಿ ಹುಬ್ಬಳ್ಳಿ ಅವರು ಪ್ರಿಸ್ಕ್ರೈಬ್ ಮಾಡಿರುವಂತಹ ಸಿಲೆಬಸನ್ನು 5 ಯೂನಿಟಲ್ಲಿ ಯಾವ್ಯಾವ ಕಾಯ್ದೆಗಳನ್ನು ಅಳವಡಿಸಿದ್ದಾರೆ, ನಮಗೆ ಯಾವ್ಯಾವ ಕಾಯ್ದೆಗಳನ್ನು ಅಥವಾ ಆ್ಯಕ್ಟ್ಗಳನ್ನು ನಾವು ಎಷ್ಟು ಮಾರ್ಕ್ಸಿಗೆ ಕೇಳ್ತಾ ಬಂದಿದ್ದಾನೆ ಇದುವರೆಗೂ, ಯಾವ ಕಾಯ್ದೆಗಳನ್ನು ನಾವು ಫೋಕಸ್ ಮಾಡಬೇಕು ಎಂಬುದನ್ನು ಇಂದಿನ ತರಗತಿಯಲ್ಲಿ 1 by 1 ಆಗಿ ಸಂಪೂರ್ಣವಾಗಿ ತಿಳ್ಕೊಂಡು ಬರೋಣ. ನೀವೆಲ್ಲರೂ ಕೂಡ ಗಮನಿಸ್ತೀರ ಅಂತ ನಾನು ಭಾವಿಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಕಾಮಧೇನು ಲಾ ಅಕಾಡೆಮಿಯಿಂದ ಶುಭಾಶಯಗಳನ್ನು ತಿಳಿಸ್ತಾ, ನಾನು ಕೊಟ್ಟಿರುವಂಥ ಸ್ಲೈಡ್ ನಿಮ್ಮೆಲ್ಲರಿಗೂ ಕೂಡ ಕ್ಲಿಯರಾಗಿ ಕಾಣಿಸ್ತೇನೆ ಅಂತ ಭಾವಿಸ್ತೇನೆ. ಗಮನಿಸಿ. ಆತ್ಮೀಯ ಸ್ನೇಹಿತರೆ, ನೋಡಿ ಇಲ್ಲಿ ಏನಿದೆ, ಯೂನಿಟ್ 1ನಲ್ಲಿ ಕಾಂಪಿಟೇಷನ್ ಲಾ ಸಂಬಂಧಪಟ್ಟಂತೆ ನಾವು ಕನ್ನಡದಲ್ಲಿ ಇದನ್ನು ಸ್ಪರ್ಧಾ ಕಾನೂನು ಅಂತ ಕರಿತೀವಿ. ಇದು ನಿಮಗೆ ಇನ್ನೊಂದು ಪಾಯಿಂಟ್ ಅನ್ನು ಹೇಳೋದು ಮರೆತುಬಿಟ್ಟೆ ನಾನು ಸ್ಟಾರ್ಟಿಂಗಲ್ಲಿ. ಇದು ನಿಮಗೆ ಆಪ್ಷನಲ್ ಸಬ್ಜೆಕ್ಟ್ ಆಗಿರ್ತದೆ. ಕಂಪಲ್ಸರಿ ಡಿಫಾಲ್ಟ್ ಅಲ್ಲ, ಆಪ್ಷನಲ್ ಸಬ್ಜೆಕ್ಟ್ ಇರೋದ್ರಿಂದ ನೀವು ಇದನ್ನಾರು ತಗೋಬಹುದು. ಬೇರೆ ಸಬ್ಜೆಕ್ಟ್ ಚಾಯ್ಸ್ ಇರ್ತದೆ, ಆ ಸಬ್ಜೆಕ್ಟನ್ನು ಚಾಯ್ಸ್ ಮಾಡ್ಕೋಬಹುದು. ನನ್ನ ಪ್ರಕಾರ ನೀವು ಈ ಸಬ್ಜೆಕ್ಟನ್ನು ತಗೊಂಡ್ರೆ ತುಂಬ ಈಸಿ ಅನಿಸುತ್ತೆ, ತುಂಬ ಈಸಿ ಟಾಪಿಕ್ ಇರ್ತದೆ. ಬಟ್ ಕನ್ನಡ ಮೀಡಿಯಂಗೆ ಸ್ಟೂಡೆಂಟ್ಸಿಗೆ ಇದೇನು ಸೋರ್ಸಸ್ ಸಿಗೋದಿಲ್ಲ. ಆದರೆ ನಮ್ಮಲ್ಲಿ 100% ಸೋರ್ಸನ್ನು ಕೊಡ್ತಾ ಇದ್ದೀವಿ. ಯಾವ ಥರದ ಭಯ ಬೇಡ. ಸೋರ್ಸಸ್ ಇಲ್ಲ ಅಂತ ಹೇಳ್ತಿದ್ದಾರೆ, ಹೆಂಗೆ ಈ ಸಬ್ಜೆಕ್ಟನ್ನು ತಗೊಂಡ್ರೆ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ 100% ಸಿಲೆಬಸನ್ನು ಕೊಡ್ತಾ ಇದ್ದೀವಿ. ಏನು KSL ಯೂನಿವರ್ಸಿಟಿ ಹುಬ್ಬಳ್ಳಿ ಅವರು ಪ್ರಿಸ್ಕ್ರೈಬ್ ಮಾಡಿರುವಂಥ ಸಿಲೆಬಸನ್ನು ಗಮನಿಸಿ. ಫಸ್ಟ್ ಯೂನಿಟಲ್ಲಿ ಏನೇನಿದೆ ನೋಡೋದಾದರೆ, ಫಸ್ಟ್ ಯೂನಿಟಲ್ಲಿ ನಾವು ಏನನ್ನ ಓದಬೇಕು ಇದನ್ನು ತಿಳ್ಕೊಳ್ಳೋದಾದರೆ, ಕಾಂಪಿಟೇಷನ್ಸ್ ಪಾಲಿಸಿ ಆ್ಯಂಡ್ ಎಕನಾಮಿಕ್ಸ್, ದ ಫಂಕ್ಷನ್ಸ್ ಆಫ್ ಕಾಂಪಿಟೇಷನ್ಸ್ ಲಾ, ಓವರ್ ವ್ಯೂ ಆಫ್ ದಿ ಪ್ರಾಕ್ಟೀಸ್ ಕಂಟ್ರೋಲ್ಡ್ ಬೈ ಕಾಂಪಿಟೇಷನ್ ಲಾ, ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ರೆಗ್ಯುಲೇಟಿಂಗ್ ಟ್ರೇಡ್. ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತೇನೆ. ನೋಡಿ, ಫಸ್ಟ್ ಯೂನಿಟಲ್ಲಿ ನಮಗೆ ಅವರು ಏನನ್ನ ಫೋಕಸ್ ಮಾಡಿದ್ದಾರೆ ಅಂದರೆ, ಕಾಂಪಿಟೇಷನ್ಸ್ ಪಾಲಿಸಿ ಆ್ಯಂಡ್ ಎಕನಾಮಿಕ್ಸ್ ಮೀನ್ಸ್ ಹಂಗಂದ್ರೆ ಏನು, ಸ್ಪರ್ಧಾ ಕಾನೂನಿನ ನೀತಿ ಮತ್ತು ಅದರಲ್ಲಿ ಏನು, ಅದರ ಜೊತೆಗೆ ಆರ್ಥಿಕತೆಯನ್ನು ಓದ್ತಿದ್ದೀವಿ ಮತ್ತು ಸ್ಪರ್ಧಾ ಕಾನೂನಿಗೆ ಸಂಬಂಧಪಟ್ಟಂತೆ ಅದರ ಕಾರ್ಯಗಳು ಏನು, ಅದರ ಒಂದು ಅವಲೋಕನವನ್ನು ತಿಳಿಸ್ಕೊಡ್ತಿದ್ದಾರೆ ನಮಗೆ ಫಸ್ಟ್ ಯೂನಿಟಲ್ಲಿ. ಅದೇ ರೀತಿಯಾಗಿ ಅದನ್ನ ಯಾವ ರೀತಿಯಾಗಿ ನಾವು ಅಭ್ಯಾಸ ಮಾಡಬೇಕು, ಆಫ್ ದಿ ಪ್ರಾಕ್ಟೀಸ್ ಕಂಟ್ರೋಲ್ಡ್ ಬೈ ಕಾಂಪಿಟೇಷನ್ಸ್ ಲಾ, ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ರೆಗ್ಯುಲೇಟಿಂಗ್ ಟ್ರೇಡ್. ಇದು ತುಂಬ ಇಂಪಾರ್ಟೆಂಟು, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ರೆಗ್ಯುಲೇಟಿಂಗ್ ಟ್ರೇಡ್, ಈಗಾಗಲೇ ಕಾನ್ಸ್ಟಿಟ್ಯೂಷನ್ಸ್ ಲಾ 2 ಸಬ್ಜೆಕ್ಟನ್ನು ನೀವೇನು ಕಾನ್ಸ್ಟಿಟ್ಯೂಷನ್ ಲಾ 2 ಸಂವಿಧಾನಿಕ ಕಾನೂನು ಭಾಗ 2 ನೀವು ಸಂಪೂರ್ಣವಾಗಿ ಓದಿದ್ರೆ, ಅದರಲ್ಲಿ ಫಸ್ಟ್ ಯೂನಿಟಲ್ಲಿ ನಿಮಗೆ ಆರ್ಟಿಕಲ್ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಆರ್ಟಿಕಲ್ 301 to 307 ಮತ್ತು 19 ಕ್ಲಾಸ್ 1A, 19 ಕ್ಲಾಸ್ 1G ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಯೂನಿಟಲ್ಲಿ ನಿಮಗೆ ಈ ಕಾನ್ಸೆಪ್ಟ್ ಮೇಲೆ 100% ಕ್ವಶನ್ ನೀವು ಬರ್ದಿಡ್ಕೊಂಡು ಬಿಡ್ರಿ. ಇದೇ ಕ್ವಶನ್ಸು ತುಂಬ ಸರಿ ರಿಪೀಟೆಡ್ ಆಗಿರ್ತದೆ. ಕ್ವಶನ್ಸನ್ನು ಟ್ವಿಸ್ಟ್ ಮಾಡ್ತಾ ಇರ್ತಾನೆ. ಕನ್ನಡ ಮೀಡಿಯಮಲ್ಲಿ ಬರೀತಿರುವಂಥ ವಿದ್ಯಾರ್ಥಿಗಳಿಗೆ ನಾನಾ ಥರ ಪದಗಳನ್ನು ಬಳಸಿಬಿಟ್ಟು ವಿವಿಧ ರೀತಿಯಲ್ಲಿ ಕ್ವಶನ್ಸನ್ನು ಕೇಳ್ತಾ ಇರ್ತಾನೆ. ಬಟ್ ನಿಮಗೆ ಅರ್ಥ ಆಗಬೇಕು ಕಾನ್ಸೆಪ್ಟ್ ಅರ್ಥ ಆದರೆ ಇದೆ ಅಂತ ಹೇಳ್ಬಿಟ್ಟು ನೀವು ಎಕ್ಸಾಕ್ಟಾಗಿ ಬರಿಬೋದಾಗಿದೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ ಫಸ್ಟ್ ಯೂನಿಟಲ್ಲಿ ನಿಮಗೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ರಿಲೇಟಿಂಗ್ ಟು ಟ್ರೇಡ್, ಯಾವ ರೀತಿಯಾಗಿ ಒಂದು ನಾವು ಸ್ಪರ್ಧಾ ಕಾನೂನನ್ನು ಪೈಪೋಟಿ ಅಥವಾ ಅದನ್ನು ಪೈಪೋಟಿ ಕಾನೂನು ಅಂತ ಕೂಡ ಕರೀತಾರೆ. ಏನು ಸ್ಪರ್ಧಾ ಕಾನೂನು, ಇದು ಸ್ಪರ್ಧಾ ಕಾನೂನು ಅನ್ನೋದ ಇನ್ನೊಂದು ಭಾಷೆಯಲ್ಲಿ ನಾವು ಕನ್ನಡದಲ್ಲಿ ಪೈಪೋಟಿ ಕಾನೂನು ಅಂತ ಕೂಡ ಕರಿತೀವಿ. ಈ ಪೈಪೋಟಿ ಕಾನೂನಿಗೆ ಸಂಬಂಧಪಟ್ಟಂತೆ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಯಾವ ರೀತಿಯಾಗಿ ಅದನ್ನು ನಿಯಂತ್ರಣ ಮಾಡ್ತಿದೆ ಅದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಹಂಗಾಗಿ ನಮ್ಮ ಭಾರತ ಸಂವಿಧಾನದ ಅನುಚ್ಛೇದ 301ರಿಂದ 307ರವರೆಗೂ ಹಾಗೂ ಅನುಚ್ಛೇದ 19(1)A, ಅನುಚ್ಛೇದ 19(1)Gಯನ್ನು ನಾವು ಕಂಪಲ್ಸರಿಯಾಗಿ ತಿಳ್ಕೊಂಡಿದ್ದೇ ಆಗಿದ್ದಲ್ಲಿ, ಈಗಾಗಲೇ ನೀವು 3 years LLB ಸೆಕೆಂಡ್ ಸೆಮಿಸ್ಟರ್ಲಿ ಕಾನ್ಸ್ಟಿಟ್ಯೂಷನ್ಸ್ ಲಾ 2 ಪಾರ್ಟ್ 2 ಅನ್ನು ಚೆನ್ನಾಗಿ ಸ್ಟಡಿ ಮಾಡಿದರೆ ನಿಮಗೆ ಇಲ್ಲಿ ಈಸಿ ವೇಲಿ ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಮುಂದುವರೆದು ಗಮನಿಸಿ. ಯೂನಿಟ್ 2ಅಲ್ಲಿ ನೋಡೋದಾದರೆ ತುಂಬ ಇಂಪಾರ್ಟೆಂಟ್ ಆ್ಯಕ್ಟ್ಗಳು ಇರ್ತವೆ. ಅದರಲ್ಲಿ ಎಷ್ಟು ಆ್ಯಕ್ಟನ್ನು ಓದಬೇಕು, ಎಲ್ಲ ಆ್ಯಕ್ಟನ್ನು ಓದಬೇಕಾ ಸರ್ ಅನ್ನೋ ಡೌಟ್ ಇರ್ತದೆ ನಿಮಗೆ. ನೋಡಿ, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಶೆರ್ಮನ್ ಆಂಟಿ ಟ್ರಸ್ಟ್ ಆ್ಯಕ್ಟ್ 1890, ರಿಲೆವೆಂಟ್ ಪ್ರಾವಿಷನ್ಸ್ ಆಫ್ ಕ್ಲೈಟನ್ ಆ್ಯಕ್ಟ್ 1914, ರಿಲೆವೆಂಟ್ ಪ್ರಾವಿಷನ್ಸ್ ಆಫ್ ದಿ ಫೆಡರಲ್ ಟ್ರೇಡ್ ಕಮಿಷನ್ಸ್ ಆ್ಯಕ್ಟ್ 1914, ಸೈಲೆಂಟ್ ಫ್ಯೂಚರ್ ಆಫ್ UK ಕಾಂಪಿಟೇಷನ್ಸ್ ಆ್ಯಕ್ಟ್ 1998, UK ಎಂಟರ್ಪ್ರೈಸಸ್ ಆ್ಯಕ್ಟ್ 2002. ಆತ್ಮೀಯ ಸ್ನೇಹಿತರೆ, ಇಲ್ಲಿ ನೀವು ಗಮನಿಸಬೇಕಾಗಿದ್ದು ಒಂದೇ,
ಶರ್ಮನ್ ಆಂಟಿ ಟ್ರಸ್ಟ್ ಆಕ್ಟ್ 1890, ರಿಲೆವೆಂಟ್ ಪ್ರಾವಿಷನ್ಸ್ ಆಫ್ ಕ್ಲೈಟನ್ ಆಕ್ಟ್. ಇಲ್ಲಿ ಏನೇ ಕೇಳಿದ್ರು ಕೂಡ ಈ ಕಾಯ್ದೆಗೆ ಸಂಬಂಧಪಟ್ಟಂತೆ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಬಹುದು. ಅದನ್ನ ಹೊರತುಪಡಿಸಿದ್ರೆ ಈ ಕಾಯ್ದೆ ಡೈರೆಕ್ಟ್ ಆಗಿ ಶರ್ಮನ್ ಆಂಟಿ ಟ್ರಸ್ಟ್ ಆಕ್ಟ್ 1890ಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ನಿಬಂಧನೆಗಳನ್ನ ಅಥವಾ ಪ್ರಮುಖ ಉಪಬಂಧಗಳನ್ನ ವಿವರಿಸಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾನೆ ಪದೇ ಪದೇ. ನಿಮಗೆ ಎರಡೇ ಕ್ವಶನ್ಸ್ ಅನ್ನ ಕೇಳಬಹುದು, ಆಪ್ಷನ್ ಇರೋದಿಲ್ಲ. ನಿಮಗೆ ಒಂದು ಪ್ರಮುಖ ಲಕ್ಷಣಗಳನ್ನ ಕೇಳಬಹುದು ಆ ಕಾಯ್ದೆಗಳ ಮೇಲೆ, ಇಲ್ಲ ಅಂದ್ರೆ ಅದರ ಉದ್ದೇಶಗಳನ್ನ ಕೇಳಬಹುದು, ಇಲ್ಲ ಅಂದ್ರೆ ಅದರಲ್ಲಿ ಅಳವಡಿಸಿರುವಂತಹ ಪ್ರಮುಖ ನಿಬಂಧನೆಗಳನ್ನ ಅಥವಾ ಉಪಬಂಧಗಳನ್ನ ವಿವರಿಸಿ ಅಂತ ಕೇಳ್ತಾ ಇರ್ತಾನೆ ಪದೇ ಪದೇ. ಇಲ್ಲಿ ಲಕ್ಷಣ ಕೇಳಿದ್ರು ಒಂದೇನೆ, ಉಪಬಂಧಗಳನ್ನು ಕೇಳಿದ್ರು ಒಂದೇನೆ, ನಿಬಂಧನೆಗಳನ್ನು ಕೇಳಿದ್ರು ಒಂದೇ ಆಗಿರ್ತದೆ. ಇಲ್ಲಿ ಬೇರೆ ಬೇರೆ ಇರೋದಿಲ್ಲ. ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಎರಡನೇ ಯೂನಿಟ್ ಅಲ್ಲಿ ನಿಮಗೆ ಶರ್ಮನ್ ಆಂಟಿ ಟ್ರಸ್ಟ್ ಆಕ್ಟ್ 1890 ಓದ್ತೀರಾ. ಅದೇ ರೀತಿಯಾಗಿ ರಿಲೆವೆಂಟ್ ಪ್ರಾವಿಷನ್ಸ್ ಆಫ್ ಕ್ಲೈಟನ್ ಆಕ್ಟ್ 1914 ತುಂಬಾ ಇಂಪಾರ್ಟೆಂಟ್. ಈ ಆಕ್ಟ್ ಮೇಲೆ ಕೂಡ ತುಂಬಾ ಕ್ವಶನ್ಸ್ ಕೇಳ್ತಾ ಇರ್ತಾನೆ. ಅದೇ ರೀತಿಯಾಗಿ ರಿಲೆವೆಂಟ್ ಪ್ರಾವಿಷನ್ಸ್ ಆಫ್ ದಿ ಫೆಡರಲ್ ಟ್ರೇಡ್ ಕಮಿಷನ್ಸ್ ಆಕ್ಟ್, ಏನು ಸಂಯುಕ್ತಕ್ಕೆ ಸಂಬಂಧಪಟ್ಟಂತೆ ಕಾಯ್ದೆ ಇದೆಯಲ್ಲ 1914 ಅಂತ ಹೇಳ್ಬಿಟ್ಟು, ಇಲ್ಲಿ ಕಂಪೀಸ್ ಆಗೋದು ಎಲ್ಲಿ ಅಂದ್ರೆ ನೀವು ಕ್ಲೈಟನ್ ಆಕ್ಟ್ ಮತ್ತು ಫೆಡರಲ್ ಟ್ರೇಡ್ ಕಮಿಷನ್ಸ್ ಆಕ್ಟ್ 1914 ಎರಡೂ ಕೂಡ ಒಂದೇ ಇಯರ್ ಅಲ್ಲಿ ಜಾರಿಯಾಗಿದ್ದಾವೆ. ಸೊ ಹಂಗಾಗಿ ನೀವು ಇಲ್ಲಿ ಕಂಪೀಸ್ ಆಗ್ತೀರಾ, ಏನ್ ಬರಿಬೇಕು ಅಂತ ಗೊತ್ತಾಗೋದಿಲ್ಲ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಏನನ್ನ ಬರಿಬೇಕು. ಫಸ್ಟ್ ನೀವು ಆಕ್ಟ್ ಅನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಅದರದ್ದು ನಾವು ಮೆಥಡ್ ಇದಾವೆ, ಲಕ್ಷಣಗಳೆಂದ್ರೆ ಏನು, ಈ ಕಾಯ್ದೆಯಲ್ಲಿ ಎಷ್ಟು ಸೆಕ್ಷನ್ ಒಳಪಡಿಸಿದ್ದಾರೆ, ಎಷ್ಟು ಭಾಗಗಳಿದಾವೆ, ಅಷ್ಟು ಅರ್ಥ ಆಯಿತು ಅಂದ್ರೆ ನೀವು ಇಲ್ಲಿ ಕಂಪೀಸ್ ಆಗೋದಿಲ್ಲ ಆತ್ಮೀಯ ಸ್ನೇಹಿತರೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ನಿಮಗೆ ಯೂನಿಟ್ 2 ಅಲ್ಲಿ ಈ ಫಸ್ಟ್ 3 ಆಕ್ಟ್ ಅನ್ನ ಓದಿದ್ರೆ 2 ಕ್ವಶನ್ಸ್ ಅನ್ನು ಕೂಡ ಅಟೆಂಡ್ ಮಾಡಬಹುದು. ಇವೆರಡನ್ನ ಚಾಯ್ಸ್ ಕೂಡ ಮಾಡ್ಕೋಬಹುದಾಗಿದೆ ನೀವು. ಸೈಲೆಂಟ್ ಫ್ಯೂಚರ್ಸ್ ಆಫ್ UK ಕಾಂಪಿಟೇಷನ್ಸ್ ಆಕ್ಟ್, ಸೈಲೆಂಟ್ ಫ್ಯೂಚರ್ ಗೆ ಸಂಬಂಧಪಟ್ಟಂತೆ UK ಕಾಂಪಿಟೇಷನ್ ಆಕ್ಟ್ ಅನ್ನ ಡೈರೆಕ್ಟ್ ಆಗಿ ಕೇಳ್ತಾ ಇರ್ತಾನೆ. 1998 ಗೆ ಸಂಬಂಧಪಟ್ಟಂತೆ ಇಂಗ್ಲೆಂಡ್ನ ಸ್ಪರ್ಧಾಕಾನಿಗೆ ಸಂಬಂಧಪಟ್ಟಂತೆ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಕ್ವಶನ್ಸ್ ಇರ್ತದೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಎಂಟರ್ಪ್ರೈಸಸ್ ಆಕ್ಟ್ 2002 ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. 6 ಮಾರ್ಕ್ಸ್ ಕೇಳ್ತಾ ಇರ್ತಾನೆ, ಇಲ್ಲ 8 ಮಾರ್ಕ್ಸ್ ಕೇಳುವಂತ ಕ್ವಶನ್ಸ್ಗಳು ಇವೆಲ್ಲ ಕಾನ್ಸೆಪ್ಟ್. ನಾನು ಮತ್ತೆ ಹೇಳ್ತಾ ಇದೀನಿ, ನೀವು ಈ ಯೂನಿಟ್ ಅಲ್ಲಿ 3 ಆಕ್ಟ್ಗಳನ್ನ ಕಂಪಲ್ಸರಿಯಾಗಿ ಓದಿದೇ ಆಗಿದ್ರಲ್ಲಿ ಯಾವುದೇ 3 ಆಕ್ಟ್ ಅನ್ನ ಆದಷ್ಟು ಸಾಧ್ಯವಾದಷ್ಟು ನೀವು ನಾನು ಸೀರಿಯಲ್ ವೈಸ್ ಕೊಟ್ಟಿರುವಂತಹ ಶರ್ಮನ್ ಆಂಟಿ ಟ್ರಸ್ಟ್ ಆಕ್ಟ್ ಅನ್ನಾಗಲಿ, ರಿಲೆವೆಂಟ್ ಪ್ರಾವಿಷನ್ಸ್ ಆಫ್ ಕ್ಲೈಟನ್ ಆಕ್ಟ್ ಅನ್ನಾಗಲಿ, ಅದೇ ರೀತಿಯಾಗಿ ರಿಲೆವೆಂಟ್ ಪ್ರಾವಿಷನ್ಸ್ ಆಫ್ ದಿ ಫೆಡರಲ್ ಟ್ರೇಡ್ ಕಮಿಷನ್ಸ್ ಆಕ್ಟ್, ಈ 3 ಆಕ್ಟ್ ಅನ್ನ ನೀವು ಕಂಪಲ್ಸರಿ ಆಗಿ ಕಂಪ್ಲೀಟ್ ಆಗಿ ಅಧ್ಯಯನ ಮಾಡಿದ್ದೇ ಆಗಿದ್ದಲ್ಲಿ ಈ ಯೂನಿಟ್ ಅನ್ನ ನೀವು ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ. ಮುಂದುವರೆದು ಗಮನಿಸಿ, ಯೂನಿಟ್ 3 ಅನ್ನು ನೋಡ್ಕೊಂಡು ಬರೋಣ. ಓವರ್ವ್ಯೂ ಆಫ್ ದಿ ಮೊನೊಪೊಲೀಸ್ ಅಂಡ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸ್ ಆಕ್ಟ್ 1969 ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಪದೇ ಪದೇ ಈ ಕಾಯ್ದೆ ಮೇಲೆ ನಿಮಗೆ ಲಕ್ಷಣಗಳು ಇರಬಹುದು. ಆ ಸಂಬಂಧಪಟ್ಟಂತೆ ಏನಾದರೂ ಒಂದು ಕ್ವಶನ್ಸ್ ಅನ್ನ ರೇಸ್ ಮಾಡ್ತಾನೆ. ನಾನು ಕ್ವಶನ್ ಪೇಪರ್ ಅನ್ನ ಬಿಡಿಸಬೇಕಾದ್ರೆ, ಕ್ಲಾಸಸ್ ಅನ್ನ ಮಾಡಬೇಕಾದ್ರೆ ಡೀಟೇಲ್ ಆಗಿ ಏನನ್ನ ಕೇಳ್ತಿದ್ದಾನೆ, ಯಾವುದ್ರ ಮೇಲೆ ಅಂತ ಹೇಳ್ಕೊಂಡು ನಾನು ತುಂಬಾ ಫೋಕಸ್ ಮಾಡಿ ಹೇಳ್ತೀನಿ ಆತ್ಮೀಯ ಸ್ನೇಹಿತರೆ. ಗಮನಿಸಿ, ಇದರಲ್ಲಿ ನಿಮಗೆ ಓವರ್ವ್ಯೂ ಆಫ್ ದಿ ಮೊನೊಪೊಲೀಸ್ ಅಂಡ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸ್ ಆಕ್ಟ್ 1969 ಕೇಳಬಹುದು. ಅದನ್ನು ಹೊರತುಪಡಿಸಿದ್ರೆ ದ ರಿಲೆವೆಂಟ್ ಪ್ರಾವಿಷನ್ಸ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ಸ್ ಆಕ್ಟ್ 1986. ಆತ್ಮೀಯ ಸ್ನೇಹಿತರೆ ಗಮನಿಸಿ, ಇಲ್ಲಿ ಏನನ್ನ ಅಳವಡಿಸಿದರೆ ನೋಡಿದ್ರೆ ಗ್ರಾಹಕ ಸಂರಕ್ಷಕರ ಅಧಿನಿಯಮ 1986 ಈಗ ತಿದ್ದುಪಡಿಯಾಗಿದೆ. 2019ರಲ್ಲಿ ಈ ಕಾಯ್ದೆಯನ್ನ ತಿದ್ದುಪಡಿ ಮಾಡಲಾಗಿದೆ ಆತ್ಮೀಯ ಸ್ನೇಹಿತರೆ. ಈ ತಿದ್ದುಪಡಿ ಮಾಡಲಾಗಿರುವಂತಹ ಕೆಲವೊಂದು ಅಂಶಗಳನ್ನ ಕೂಡ ನೀವು ರಿಲೇಟೆಡ್ ಆಗಿ ಓದಬೇಕಾಗ್ತದೆ. ಇದ್ರ ಮೇಲೆ ಏನು ತುಂಬಾ ಸರಿ ಕ್ವಶನ್ಸ್ ಅನ್ನ ಕೇಳಿರೋದಿಲ್ಲ, ಆದ್ರೆ ಕೇಳಿದ್ರೆ ಇದರಲ್ಲಿ ರಾಜ್ಯ ಆಯೋಗದ ಇರಬಹುದು ಅಥವಾ ರಾಜ್ಯ ಆಯೋಗ ಇರಬಹುದು, ಜಿಲ್ಲಾ ಆಯೋಗ ಇರಬಹುದು, ರಾಷ್ಟ್ರೀಯ ಆಯೋಗ, ಆ ಸಂಬಂಧಪಟ್ಟಂತೆ ವ್ಯಾಪ್ತಿ, ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಆಯೋಗಕ್ಕೆ ಎಷ್ಟು ಕೋಟಿಗೆ ಸಂಬಂಧಪಟ್ಟಂತೆ ಅಥವಾ ಎಷ್ಟು ಮೌಲ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ತೀರ್ಮಾನಿಸಬಹುದು ಅಂತ ಹೇಳ್ಬಿಟ್ಟು ನಿಮಗೆ ಪ್ರಾಬ್ಲಮ್ಸ್ ಅನ್ನಾದ್ರೂ ಕೇಳಬಹುದು, ಇಲ್ಲ ಕ್ವಶನ್ಸ್ ಅನ್ನಾದ್ರೂ ಕೇಳ್ತಾ ಇರ್ತಾನೆ. ಅದನ್ನು ಕೂಡ ಓದ್ಕೊಳ್ತೀರಾ. ಅದೇ ರೀತಿಯಾಗಿ ದ ಕಾಂಪಿಟೇಷನ್ಸ್ ಆಕ್ಟ್ 2002 ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇನ್ನುಳಿದಂತಹ 2 ಕಾನ್ಸೆಪ್ಟ್ಗಳು ಅಥವಾ 2 ಯೂನಿಟ್ಗಳು ನಿಮಗೆ 2002 ಮೇಲೆ ನಿಂತಿರ್ತದೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ದ ಕಾಂಪಿಟೇಷನ್ಸ್ ಆಕ್ಟ್ 2002 ಮೀನ್ಸ್ ಹಂಗಂದ್ರೆ ಸ್ಪರ್ಧಾ ಕಾನೂನು 2002 ಅಥವಾ ಪೈಪೋಟಿ ಕಾನೂನು 2002 ಅಂತ ಕರಿತೀವಿ ಕಾಯ್ದೆಯನ್ನ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಪರಿಭಾಷೆಗಳನ್ನು ಮಾಡಲಾಗಿದೆ. ಡೆಫಿನಿಷನ್ಸ್ ಕ್ಲಾಸ್ ಅನ್ನ ಓದಬೇಕಾಗ್ತದೆ. ಅದೇ ರೀತಿಯಾಗಿ ಮೋಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಈ ಯೂನಿಟ್ ಅಲ್ಲಿ ಪ್ರೊಹಿಬಿಷನ್ಸ್ ಆಫ್ ಆಂಟಿ ಕಾಂಪಿಟೇಟಿವ್ ಅಗ್ರಿಮೆಂಟ್ಸ್, ಅಬ್ಯೂಸ್ ಆಫ್ ಡೊಮಿನೆಂಟ್ ಪೊಸಿಷನ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ಕಾಂಬಿನೇಷನ್ಸ್. ಇವು ಯಾವನು ಓದಲ್ಲ ಸರ್ ನಾವು. ಫಸ್ಟ್ ಯೂನಿಟ್ ಅಲ್ಲಿ ಈ ಆಕ್ಟ್ ಅನ್ನ, ಯಾವುದು ಮೊನೊಪೊಲೀಸ್ ಅಂಡ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸ್ ಆಕ್ಟ್ ಅನ್ನ ಓದಲ್ಲ ನಾವು. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 1986 ಅನ್ನ ಓದಲ್ಲ. ಬಿಟ್ಟಾಕಿ, ಸಮಸ್ಯೆ ಏನಿಲ್ಲ ನಿಮಗೆ. ಇದನ್ನು ಕೂಡ ಓದ್ಲಂಗಿದ್ರೆ ಸರ್ ನಾವು ಇದನ್ನ ಬಿಟ್ಟು ಬೇರೆ ಚಾಯ್ಸ್ ಏನಿದೆ ನೋಡೋದಾದ್ರೆ ಏನು ದ ಕಾಂಪಿಟೇಷನ್ಸ್ ಆಕ್ಟ್ 2002 ಇದೆಯಲ್ಲ, ಈ ಆಕ್ಟ್ ಅನ್ನ ನೀವು ಕವರ್ ಮಾಡಿದ್ರೆ ಸಾಕು. ಈ ಆಕ್ಟ್ ಮೇಲೆ ತುಂಬಾ ಕ್ವಶನ್ಸ್ ರೇಸ್ ಆಗಿರ್ತದೆ. ನಾನು ಹೇಳ್ತೀನಿ ನಿಮಗೆ ಡೈರೆಕ್ಟ್ ಆಗಿ ಇಲ್ಲಿ ಕ್ಲೂ ಕೊಡ್ತಾ ಇದ್ದೀನಿ ನಿಮಗೆ. ಸೆಕ್ಷನ್ 3
ಸೆಕ್ಷನ್ 4 ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆತ್ಮೀಯ ಸ್ನೇಹಿತರೆ. ಇದ್ರ ಮೇಲೆ ನಿಮಗೆ ಡೈರೆಕ್ಟ್ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದಾನೆ. ಸೆಕ್ಷನ್ 3 ಏನ್ ಹೇಳ್ತದೆ ಅಂದ್ರೆ ಪ್ರೊಹಿಬಿಷನ್ಸ್ ಆಫ್ ಆಂಟಿ ಕಾಂಪಿಟೇಟಿವ್ ಅಗ್ರಿಮೆಂಟ್ಸ್ ಬಗ್ಗೆ ತಿಳಿಸ್ಕೊಡ್ತದೆ. ಇದ್ರ ಮೇಲೆ ನಿಷೇಧಿತ ಒಡಂಬಡಿಕೆಗೆ ಸಂಬಂಧಪಟ್ಟಂತೆ ನಿಬಂಧನೆಗಳನ್ನ ವಿವರಿಸಿದಂತಹ ಪುನಃ ವರ್ತನೆ ಆಗಿರುವಂತಹ ಒಂದು ಕ್ವಶನ್ಸ್. ಅದೇ ರೀತಿಯಾಗಿ ಎರಡನೇ ಕ್ವಶನ್ಸ್ ಬಂದ್ಬಿಟ್ಟು ನಿಮಗೆ ಈ ವ್ಯಾಕ್ಟ್ ಅಲ್ಲಿ ಅಥವಾ ಈ ಕಾಯ್ದೆಗೆ ಸಂಬಂಧಪಟ್ಟಂತೆ ಅಬ್ಯೂಸ್ ಆಫ್ ಡೊಮಿನೆಂಟ್ ಪೊಸಿಷನ್ಸ್ ಮೀನ್ಸ್ ಪ್ರಬಲ್ಯ ಪ್ರಾತಿನಿಧ್ಯತೆಗಿರುವಂತಹ ಒಂದು ಸ್ಥಾನಮಾನಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾ ಇರ್ತಾನೆ, ಅಥವಾ ಪ್ರಬಲ ಸ್ಥಾನಮಾನ ಅಂತ ಕೇಳ್ತಾ ಇರ್ತಾನೆ. ಆತ್ಮೀಯ ಸ್ನೇಹಿತರೆ, ಇವೆರಡನ್ನ ಫೋಕಸ್ ಮಾಡ್ತೀರಾ. ಅದನ್ನ ಹೊರತುಪಡಿಸಿದ್ರೆ ಈ ಯೂನಿಟ್ ಅಲ್ಲಿ ನಿಮಗೆ ರೆಗ್ಯುಲೇಷನ್ಸ್ ಆಫ್ ಕಾಂಬಿನೇಷನ್ಸ್ ಸಂಯೋಜನೆ ಇರಬಹುದು ಅಥವಾ ಸಮ್ಮಿಲನಕ್ಕೆ ಸಂಬಂಧಪಟ್ಟಂತೆ ಅದ್ರ ಮೇಲೂ ಕೂಡ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾನೆ. ಈ 3 ಟಾಪಿಕ್ ಅನ್ನ ನೀವು ಕವರ್ ಮಾಡಿದ್ದೇ ಆಗಿದ್ದಲ್ಲಿ ಮತ್ತೆ ಹೇಳ್ತಾ ಇದೀನಿ, ಏನು ಮೊನೊಪಾಲಿಸೀಸ್ ಅಂಡ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸ್ ಆಕ್ಟ್ 1969 ಓದೋ ಅವಶ್ಯಕತೆ ಇರುವುದಿಲ್ಲ. ಅದೇ ರೀತಿಯಾಗಿ ದ ರಿಲೆವೆಂಟ್ ಪ್ರಾವಿಷನ್ಸ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ಸ್ ಆಕ್ಟ್ 1986 ಅನ್ನ ಓದೋಂತ ಅವಶ್ಯಕತೆ ಇರುವುದಿಲ್ಲ. ನೀವು ಒಂದು ಆಕ್ಟ್ ಅನ್ನ ನೀವು ಇಲ್ಲಿ ಗಮನಿಸಿ, ತುಂಬಾ ಈಸಿ ವೇ ಹೇಳ್ಕೊಡ್ತಾ ಇದ್ದೀನಿ ನಾನು ನಿಮಗೆ. ದ ಕಾಂಪಿಟೇಷನ್ಸ್ ಆಕ್ಟ್ 2002 ಅನ್ನ ಕವರ್ ಮಾಡಿದ್ರೆ ಸಾಕು. ಅದರಲ್ಲಿ ನಿಷೇಧಗೊಂಡಿರುವಂತಹ ಒಡಂಬಡಿಕೆಗಳ ಬಗ್ಗೆ ಓದ್ತೀರಾ. ಅದೇ ರೀತಿಯಾಗಿ ಪ್ರಬಲ ಹುದ್ದೆಯ ಸ್ಥಾನಮಾನ ಇರಬಹುದು ಅಥವಾ ಪ್ರಬಲ ಪ್ರಾತಿನಿಧ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾನೆ. ಅದನ್ನ ಹೊರತುಪಡಿಸಿದ್ರೆ ಸಮ್ಮಿಲನ ಇರಬಹುದು, ಸಂಯೋಜನೆ ಇರಬಹುದು ಅಥವಾ ಸಂಯೋಗಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ಸ್ ಅನ್ನ ಕೇಳ್ತಾನೆ ಅಂತ ಹೇಳಿಕ್ಕೆ ಇಚ್ಛಿಸ್ತೇನೆ ನಾನು. ಅದೇ ರೀತಿಯಾಗಿ ಯೂನಿಟ್ 4 ಅನ್ನ ನೋಡೋದಾದ್ರೆ ಗಮನಿಸಿ ಆತ್ಮೀಯ ಸ್ನೇಹಿತರೆ, ಯೂನಿಟ್ 4 ಅಲ್ಲಿ ಏನನ್ನ ಕ್ವಶನ್ ಕೇಳ್ತಾನೆ ಸರ್ ನಮಗೆ ಕಾಂಪಿಟೇಷನ್ ಲಾ ನೋಡೋದಾದ್ರೆ ಕಾಂಪಿಟೇಷನ್ ಕಮಿಷನ್ಸ್ ಆಫ್ ಇಂಡಿಯಾ, ಕಂಪೋಸಿಷನ್ಸ್ ಆಫ್ ಕಮಿಷನ್ಸ್, ಡ್ಯೂಟೀಸ್, ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಕಮಿಷನ್ಸ್. ತುಂಬಾ ಇಂಪಾರ್ಟೆಂಟ್. ಕಮಿಷನ್ ಸಂಬಂಧಪಟ್ಟಂತೆ ಏನು ಸ್ಪರ್ಧಾ ಆಯೋಗ ಅಂತ ಕರಿತೀವಿ, ಆ ಆಯೋಗಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕ್ರಿಯೆಗಳಿರ್ಬೋದು. ಸೆಕ್ಷನ್ಸ್ 19 ಬರುತ್ತೆ ಇದರಲ್ಲಿ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೆಕ್ಷನ್ 19 ಅನ್ನು ಓದಬೇಕಾಗ್ತದೆ. ಮೀನ್ಸ್ ಹಂಗಂದ್ರೆ ಏನ್ ಮಾಡ್ತದೆ, ವಿಚಾರಣಾ ಪ್ರಕ್ರಿಯೆ ಯಾವ ರೀತಿಯಾಗಿ ಬಂದಿರುವಂತಹ ದೂರುಗಳನ್ನ ವಿಚಾರಣೆ ಮಾಡ್ತದೆ ಎಂಬುದನ್ನು ನಾವು ತಿಳ್ಕೋಬೇಕಾಗ್ತದೆ. ಇಲ್ಲಿ ಆ ಸಂಬಂಧಪಟ್ಟಂತೆ ಸ್ಪರ್ಧಾ ಕಾನೂನಿನಲ್ಲಿ ಸೆಕ್ಷನ್ 19 ಅದರ ಬಗ್ಗೆ ತಿಳಿಸ್ಕೊಡ್ತದೆ. ಅದೇ ರೀತಿಯಾಗಿ ಆಯೋಗಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಸಭೆಗಳು, ಆ ಸಭೆಗಳಂದ್ರೆ ಏನು, ಸಭೆಗಳ ಮೇಲೆ ಏನು ತಿಳಿಸ್ಕೊಡ್ತದೆ ಅದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಸಭೆಗಳು ಇದು 6 ಮಾರ್ಕ್ಸ್ ಕೇಳೋ ಒಂದು ಕಾನ್ಸೆಪ್ಟ್, ಇಲ್ಲ 8 ಮಾರ್ಕ್ಸ್ ಕೇಳ್ತಾ ಇರ್ತಾನೆ ಪದೇ. ಅದನ್ನು ಹೊರತುಪಡಿಸಿದ್ರೆ ಆ ಕಮಿಷನ್ ಆಯೋಗಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಅಧಿಕಾರಗಳೇನು, ಕಾರ್ಯಗಳೇನು ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಇದರಲ್ಲಿ ಸೆಕ್ಷನ್ 33 ಮತ್ತು 32 ಅಂತ ಬರ್ತವೆ, ಅದನ್ನು ಓದಿದ್ರೆ ಸಾಕಾಗ್ತದೆ. ಯೂನಿಟ್ 4 ಅಲ್ಲಿ ಕೇಳೋದೊಂದೇ ನಿಮಗೆ ವಿಚಾರಣೆ ಪ್ರಕ್ರಿಯೆ ಅಂದ್ರೆ ಏನು, ಅದೇ ರೀತಿಯಾಗಿ ಆಯೋಗಕ್ಕೆ ಸಂಬಂಧಪಟ್ಟಂತೆ ಆಯೋಗದ ಸಭೆಗಳಿರ್ಬೋದು, ಆಯೋಗದ ಸಭೆಗಳ ಅಧಿಕಾರಗಳೇನು, ಅದರ ಕಾರ್ಯಗಳೇನು ಅಥವಾ ಪ್ರಕಾರಗಳಂತ ಏನಂತ ಕೇಳ್ತಾ ಇರ್ತಾನೆ. ಅದನ್ನು ನಾನು ಕ್ಲಾಸಲ್ಲಿ ಮುಂದಿನ ತರಗತಿಯಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಆತ್ಮೀಯ ಸ್ನೇಹಿತರೆ, ಇನ್ನು ಲಾಸ್ಟ್ ಯೂನಿಟ್ 5 ಅಲ್ಲಿ ಏನು ಕೇಳ್ತಾ ನೋಡೋದಾದ್ರೆ ಡ್ಯೂಟೀಸ್ ಆಫ್ ಡೈರೆಕ್ಟರ್ ಜನರಲ್, ಮಹಾನಿರ್ದೇಶಕರಿಗೆ ಸಂಬಂಧಪಟ್ಟಂತೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಡ್ಯೂಟೀಸ್ ಆಫ್ ಡೈರೆಕ್ಟರ್ ಜನರಲ್ ಅಂತ ಕರಿತೀವಿ ಅವ್ರನ್ನ, ಮಹಾನಿರ್ದೇಶಕರನ್ನ. ಪೆನಾಲ್ಟೀಸ್ ದಂಡನೆಗಳಿರ್ಬೋದು. ಕಾಂಪಿಟೇಷನ್ ಅಡ್ವೊಕೇಸಿ, ಕೇಸ್ ಲಾ. ಡ್ಯೂಟೀಸ್ ಆಫ್ ಡೈರೆಕ್ಟರ್ ಜನರಲ್ ಸಂಬಂಧಪಟ್ಟಂತೆ ಅಲ್ಲಿ ಆಯೋಗಕ್ಕೆ ಸಂಬಂಧಪಟ್ಟಂತೆ ಓದಿರುವಂತಹ ಅಧಿಕಾರ ಮತ್ತು ಕರ್ತವ್ಯಗಳನ್ನೇ ಇಲ್ಲಿ ಕೂಡ ಡ್ಯೂಟೀಸ್ ಆಫ್ ಡೈರೆಕ್ಟರ್ ಜನರಲ್ ಕೂಡ ಓದ್ತೀರಾ. ಆ ಅಲ್ಲಿ ಕಾನ್ಸೆಪ್ಟ್ ಅನ್ನ ನೀವು ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಯೂನಿಟ್ 5 ಅಲ್ಲಿ ಕೂಡ ಅದೇ ಕ್ವಶನ್ಸ್ ರಿಪೀಟೆಡ್ ಆಗಿರ್ತದೆ. ಅಲ್ಲಿ ಆಯೋಗಕ್ಕಿರುವಂತಹ ಅಧಿಕಾರ ಮತ್ತು ಕಾರ್ಯಗಳು ಕೂಡ ಇಲ್ಲಿ ಪುನರಾವರ್ತನೆ ಆಗ್ತಾ ಇರ್ತವೆ. ಅಂತಹ ಅಧಿಕಾರ ಮತ್ತು ಕಾರ್ಯಗಳನ್ನು ಕೂಡ ಡ್ಯೂಟೀಸ್ ಆಫ್ ಡೈರೆಕ್ಟರ್ ಜನರಲ್ಸ್ ಇವರು ಕೂಡ ಅವನ್ನ ಚಲಾಯಿಸ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಅದನ್ನ ಹೊರತುಪಡಿಸಿದ್ರೆ ಈ ಯೂನಿಟ್ ಅಲ್ಲಿ ಪೆನಾಲ್ಟೀಸ್ ದಂಡನೆಗಳಿಗೆ ಸಂಬಂಧಪಟ್ಟಂತೆ ತುಂಬಾ ಇಂಪಾರ್ಟೆಂಟ್. 42 ಇಂದ ಸ್ಟಾರ್ಟ್ ಆಗ್ತದೆ ಇದು. ದಂಡನೆಗಳ ಬಗ್ಗೆ ಓದಬೇಕಾಗ್ತದೆ ನಾವು. ಅದೇ ರೀತಿಯಾಗಿ ಕಾಂಪಿಟೇಷನ್ಸ್ ಅಡ್ವೊಕೇಸಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ಕೂಡ 6 ಮಾರ್ಕ್ಸಿಗೆ ಇಲ್ಲ 6 ಮಾರ್ಕ್ಸಿಗೆ ಪದೇ ಕೇಳ್ತಾ ಇರ್ತಾನೆ. 6 ಮಾರ್ಕ್ಸಿಗೆ ಇಲ್ಲ 8 ಮಾರ್ಕ್ಸಿಗೆ ಕೇಳುವಂಥ ಒಂದು ಕಾನ್ಸೆಪ್ಟು ಕಾಂಪಿಟೇಷನ್ ಅಡ್ವೊಕೇಸಿ. ಮೀನ್ಸ್ ಹಂಗಂದ್ರೆ ಏನು, ಸ್ಪರ್ಧಾ ಕಾನೂನಿನ ಸಮರ್ಥನೆ ಯಾವ ರೀತಿಯಾಗಿದೆ ಅದ್ರ ಬಗ್ಗೆ ಕೇಳ್ತಾ ಇರ್ತಾನೆ. ಅದನ್ನು ಹೊರತುಪಡಿಸಿದ್ರೆ ನಿಮಗೆ ಕೇಸ್ ಲಾಸ್, ಪ್ರಮುಖ ಪ್ರಕರಣಗಳು, ಯಾವುದಾದ್ರೂ ಒಂದು ಪ್ರಕರಣ ನಿಮಗೆ 6 ಮಾರ್ಕ್ಸಿಗೆ ಇಲ್ಲ 8 ಮಾರ್ಕ್ಸಿಗೆ ಕೇಳ್ಬೋದು. ಅದು ಶಾರ್ಟ್ ನೋಟ್ಸಿಗೆ ಕೇಳುವಂಥ ಒಂದು ಕಾನ್ಸೆಪ್ಟು. ಇದನ್ನು ಹೊರತುಪಡಿಸಿದ್ರೆ ನಿಮಗೆ ಈ ಯೂನಿಟ್ ಅಲ್ಲಿ ಮೇಲ್ಮನವಿಗಳ ಬಗ್ಗೆ ಕೇಳ್ತಾ ಇರ್ತಾನೆ. ಈ ಕಾಯ್ದೆ ತಿದ್ದುಪಡಿ ಆಗಿದೆ 2007ರಲ್ಲಿ. ಆ ತಿದ್ದುಪಡಿ ಆದ್ಮೇಲೆ ಮೇಲ್ಮನವಿಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಕರಣಗಳನ್ನ ಕೇಳ್ತಾ ಇರ್ತಾನೆ. ಅರ್ಥ ಮಾಡ್ಕೊಳ್ಳಿ. ಈ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಯೂನಿಟ್ 5 ಅಲ್ಲಿ ಡ್ಯೂಟೀಸ್ ಆಫ್ ಡೈರೆಕ್ಟರ್ ಜನರಲ್, ಮಹಾನಿರ್ದೇಶಕರ ಸಂಬಂಧಪಟ್ಟಂತೆ ಮಹಾನಿರ್ದೇಶಕರನ್ನ ಯಾವ ರೀತಿಯಾಗಿ ನೇಮಕ ಮಾಡಲಾಗ್ತದೆ, ಅವರ ಅಧಿಕಾರಗಳೇನು, ಅವರ ಕರ್ತವ್ಯಗಳೇನು ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ಸ್ ಅನ್ನು ತೆಗೆದ್ರೆ, ಇನ್ನೊಂದು ಕ್ವಶನ್ಸ್ ಅನ್ನ ಪೆನಾಲ್ಟೀಸ್ ಮಿಸ್ ದಂಡನೆಗಳಂದ್ರೆ ಏನು, ಸ್ಪರ್ಧಾ ಕಾನೂನಿಗೆ ಸಂಬಂಧಪಟ್ಟಂತೆ ಯಾವುದೇ ಒಬ್ಬ ವ್ಯಕ್ತಿ
ಸ್ಪರ್ಧಾ ಕಾನೂನನ್ನ ವಿರೋಧಿಸಿದಾಗ ಅಥವಾ ಅದನ್ನು ಉಲ್ಲಂಘಿಸಿದ್ದಾರೆ ಅಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ದಂಡನೆಯನ್ನ ವಿಧಿಸಲಾಗ್ತದೆ ಎಂಬುದು ನೋಡೋದಾಗ್ತದೆ. ಎರಡು ಕ್ವಶನ್ಸ್ ಆಗ್ತದೆ. ಅದೇ ರೀತಿಯಾಗಿ ಕಾಂಪಿಟೇಷನ್ ಅಡ್ವೊಕೇಸಿ, ಇದನ್ನ 6 ಮಾರ್ಕ್ಸ್ ಕೇಳ್ತಾ ಇರ್ತಾನೆ. ಇಲ್ಲಿ 3 ಕ್ವಶನ್ಸ್ ಆಗ್ತದೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಏನು ಸ್ಪರ್ಧಾ ಕಾನೂನಿಗೆ ಸಂಬಂಧಪಟ್ಟಂತೆ 2007 ತಿದ್ದುಪಡಿಯ ಮೇಲ್ಮನವಿಗೆ ಸಂಬಂಧಪಟ್ಟಂತೆ ಪ್ರಮುಖ ನಿಬಂಧನೆಗಳನ್ನ ಅಥವಾ ಉಪಬಂಧಗಳನ್ನ ವಿವರಿಸಿ ಅಂತ ಪದೇ ಕೇಳ್ತಾ ಇರ್ತಾನೆ. 4 ಕ್ವಶನ್ಸ್. ಇಲ್ಲಿ ಮೇನ್ ಕ್ವಶನ್ಸ್ 3 ಕ್ವಶನ್ಸ್ ಆಗ್ತವೆ. ಒಂದು ಶಾರ್ಟ್ ನೋಟ್ಸಿಗೆ ಬರ್ತದೆ. ಅಷ್ಟನ್ನ ನೀವು ಫಾಲೋ ಅಪ್ ಮಾಡಿದ್ದಾಗಿದ್ದಲ್ಲಿ ಈ ಯೂನಿಟ್ ಅನ್ನ ನೀವು ಈಸಿ ವೇಯಲ್ಲಿ ನೀವು ಇದು ಮಾಡ್ಬೋದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಈಸಿ ವೇಯಲ್ಲಿ ಎಲ್ಲ ಕ್ವಶನ್ಸ್ ಅನ್ನು ಕೂಡ ಅಟೆಂಡ್ ಮಾಡಬಹುದಾಗಿದೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ. ಇಂದಿನ ತರಗತಿಯಲ್ಲಿ ನಾನು ಸ್ಪರ್ಧಾ ಕಾನೂನು ಅಂದ್ರೆ ಏನು, ಸ್ಪರ್ಧಾ ಕಾನೂನಲ್ಲಿ KSL ಯೂನಿವರ್ಸಿಟಿ ಹುಬ್ಳಿ ಅವರು ಪ್ರಿಸ್ಕ್ರೈಬ್ ಮಾಡಿರುವಂತಹ 5 ಯೂನಿಟ್ಗಳಲ್ಲಿ ಏನನ್ನ ಒಳಗೊಂಡಿದೆ, ನಾವು ಯಾವ ಆ್ಯಕ್ಟ್ಗಳನ್ನು ಓದಬೇಕು, ಯಾವ ಆ್ಯಕ್ಟ್ ಇದುವರೆಗೂ ಯಾವ ಕಾಯ್ದೆಗಳನ್ನು ಅಥವಾ ಯಾವ ಆ್ಯಕ್ಟ್ಗಳನ್ನು ಎಷ್ಟೆಷ್ಟು ಮಾರ್ಕ್ಸ್ಗೆ ಕೇಳ್ಕೊಂಡು ಬಂದಿದ್ದೇನೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಈಗಾಗಲೇ ಕಾಮಧೇನು ಲಾ ಅಕಾಡೆಮಿಯಲ್ಲಿ 3 ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಸೆಮಿಸ್ಟರ್ಗಳು ಕೂಡ ಲಭ್ಯವಿದ್ದು, ಹೆಚ್ಚಿನ ಮಾಹಿತಿಗಾಗಿ 7353872963ಗೆ ಕರೆ ಮಾಡೋದ್ರ ಮುಖಾಂತರ ಇಲ್ಲ ಒಂದು ಮಿಸ್ ಕಾಲ್ ನೀಡಿದ್ರು ಕೂಡ ಕಾಲ್ ಬ್ಯಾಕ್ ಮಾಡ್ತಾ ಇರ್ತಾರೆ ನಮ್ಮ ಟೀಮ್ನವರು. ಯಾವುದೇ ಸಂಕೋಚ ಸಂದೇಹ ಇಲ್ಲದೇನೆ, ಅನುಮಾನ ಸಂಕೋಚ ಇಲ್ಲದೇನೆ ನೀವು ಡೈರೆಕ್ಟಾಗಿ ಟೀಮಿಗೆ ಕರೆ ಮಾಡಿಬಿಟ್ಟು ನಿಮ್ಮ ಕ್ಲಾಸನ್ನು ಅಥವಾ ನಿಮಗೆ ಯಾವ ಸಬ್ಜೆಕ್ಟ್ ಬೇರೆ ಸಂಕೋಚ ಇರ್ತದೆ ಆ ಸಬ್ಜೆಕ್ಟನ್ನಾಗಲಿ, ನೋಟ್ಸನ್ನು ಇರ್ಬೋದು ಅಥವಾ ಬ್ಯಾಕ್ಲಾಗ್ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ರೆಗ್ಯುಲರ್ ಸ್ಟೂಡೆಂಟ್ಸ್ ಇರ್ಬೋದು, ನಿಮಗೆ ಏನೇ ಸಬ್ಜೆಕ್ಟ್ ಅರ್ಥ ಆಗಿಲ್ಲ ಅಂತ ಹೇಳಿದರೆ ಅದನ್ನು ನಾವು ಕ್ಲಾರಿಫೈ ಮಾಡ್ತಾ ಇರ್ತೀವಿ. ನೀವು ಕಾಲ್ ಮಾಡಿ ಕ್ಲಾರಿಫೈ ಮಾಡ್ಕೋಬೋದಾಗಿದೆ ಆತ್ಮೀಯ ಸ್ನೇಹಿತರೆ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.